It's such a joy and a privilege for me to come to each one of your homes through this television program this evening. ಈ ಸಂಜೆಯಲ್ಲಿ ಟಿವಿ ಮಾಧ್ಯಮದ ಮುಖಾಂತರವಾಗಿ ನಿಮ್ಮ ಪ್ರತಿಯೊಬ್ಬರ ಮನೆಗಳಿಗೆ ಬರುವಂಥದ್ದು ನನಗೆ ಸಂತೋಷಕರವಾಗಿದೆ. Once again, are you ready to hear what God has to speak to you this evening? ಈ ಸಂಜೆಯಲ್ಲಿ ದೇವರನ್ನು ಮುಟ್ಟಿಗೆ ಮಾತನಾಡುವಂಥ ಕಾರ್ಯವನ್ನು ಕೇಳಲಿಕ್ಕೆ ನೀವು ಸಿದ್ಧರಾಗಿದ್ದೀರಾ? You know, on today's program, I'm going to be talking to you very briefly, explaining to you with simplicity on the gift of prophecy and what are some things to keep in mind while you are operating in this gift. ಈ ಸಂಜೆ ಸಮಯದಲ್ಲಿ ನಿಮಗೆ ಕೆಲವೊಂದು ವಿಷಯಗಳನ್ನು ಪ್ರವಾದನಾತ್ಮಕ ವರದ ಕುರಿತಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಅದನ್ನು ಉಪಯೋಗಿಸುವಾಗ ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕೆಂಬುದಾಗಿ. You know, God is pouring out His Spirit across the face of the earth. ದೇವರು ತನ್ನ ಆತ್ಮವನ್ನ ಎಲ್ಲಾ ಕಡೆಯಲ್ಲೂ ಆತನು ಸುರಿಸ್ತಾ ಇದ್ದಾನೆ. And one of the things that we see when God pours out His Spirit is the fulfillment of what we see in Joel chapter 2. It says, in the last days, I will pour out my Spirit upon all flesh, and your sons and your daughters will prophesy. ದೇವರಾತ್ಮನು ಎಲ್ಲಾ ಕಡೆಯಲ್ಲೂ ಸುರಿಸಲ್ಪಡುತ್ತಿರುವಂಥ ಕಾರ್ಯವನ್ನು ನಾವು ನೋಡುವಾಗ ಯೋವೆಲ್ 2ನೇ ಅಧ್ಯಾಯದಲ್ಲಿ ಅವ ಪ್ರವಾದನಾತ್ಮಕವಾದಂಥ ವಾಕ್ಯ, ನಿನ್ನ ಎಲ್ಲ ಮಕ್ಕಳ ಮೇಲೆ ನನ್ನ ಆತ್ಮವನ್ನು ಸುರಿಯ ಮಾಡುತ್ತೇನೆ ಎಂಬುದರ ನೆರವೇರಿಕೆಯನ್ನು ನೋಡುತ್ತೇವೆ. So prophecy is a language of the last days. ಪ್ರವಾದನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಕಡೆಯ ದಿವಸಗಳ ಒಂದು ಭಾಷೆಯಾಗಿದೆ. So how do we define what prophecy is? ಇದನ್ನ ಪ್ರವಾದನೆ ಎಂಬುದಾಗಿ ಹೇಳುವಾಗ ಅದನ್ನು ಯಾವ ರೀತಿಯಾಗಿ ವ್ಯಾಖ್ಯಾನಿಸುವುದು? Prophecy is simply hearing from the Holy Spirit and speaking what you are hearing from the Holy Spirit. ಪ್ರವಾದನೆ ಎಂಬಂಥ ಕಾರ್ಯವು ಪವಿತ್ರಾತ್ಮನಿಂದ ನೀವು ಏನು ಕೇಳಿಸಿಕೊಳ್ತೀರೋ ಕೇಳಿಸಿಕೊಳ್ಳುವಂಥ ಕಾರ್ಯವನ್ನ ಹೇಳುವಂಥದ್ದಾಗಿದೆ. It's as simple as that. ಅದರ ಅಷ್ಟೇ ಸರಳವಾದಂಥದ್ದು. In Hebrews, in Hebrew, it's called as naba, ಹಿಬ್ರಿಯ ಭಾಷೆಯಲ್ಲಿ ಇದನ್ನ ನಾಬಾ ಎಂಬುದಾಗಿ ಹೇಳುತ್ತಾರೆ. which means to speak or sing by divine inspiration in prediction or foretell. ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಮಾತನಾಡುವಂಥದ್ದು ಅಥವಾ ಹಾಡುವಂಥದ್ದಾಗಿದೆ. And prophecy is something, like I just mentioned to you, is supernaturally birthed in your spirit by the Holy Spirit. ಪ್ರವಾದನೆ ಎಂಬಂಥ ಕಾರ್ಯವು ಪವಿತ್ರಾತ್ಮನಿಂದ ನಿಮ್ಮಲ್ಲಿ ಹುಟ್ಟಿರುವಂಥ ಒಂದು ಕಾರ್ಯವಾಗಿದೆ. And you know, we see in 1 Corinthians chapter 14 verses 1, verses 5 and verses 39. ನಾವು 1 ಕೊರಿಂಥ ಅದರ 14ನೇ ಅಧ್ಯಾಯದ 1ನೇ ವಾಕ್ಯ, ಅದರ 14 ಮತ್ತು ನಂತರ ವಾಕ್ಯಗಳನ್ನು ನೋಡುತ್ತೇವೆ. Apostle Paul is encouraging the Corinth church to, you may all prophesy one by one. ಅಪೊಸ್ತಲನಾದಂಥ ಪೌಲನು ಅವರನ್ನೆಲ್ಲ ನೀವು ಒಬ್ಬರನ್ನು ಒಬ್ಬರು ನೀವು ಹಾಗೆ ನೀವು ವಾಣಿಗಳ ಪ್ರವಾದನೆ ಮಾಡಬಹುದು ಎಂಬುದನ್ನು ಉತ್ಸಾಹಪಡಿಸ್ತಾನೆ. Apostle Paul also says to earnestly desire spiritual gifts in 1 Corinthians chapter 12. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದಂಥ ಪೌಲನು ನೀವು ಆಸಕ್ತಿಯಿಂದ ಈ ವರವನ್ನು ಅಪೇಕ್ಷಿಸಿರಿ ಎಂಬುದಾಗಿ ಹೇಳುತ್ತಾನೆ. Earnestly desire spiritual gifts. ಆತ್ಮಿಕ ವರಗಳನ್ನು ಆಸಕ್ತಿಯಿಂದ ನೀವು ಅಪೇಕ್ಷಿಸಿರಿ. Especially you may prophesy. ಇದು ಮುಖ್ಯವಾಗಿ ನೀವು ಪ್ರವಾದನಾ ವರವನ್ನ ನೀವು ಕೇಳಿಕೊಳ್ಳಿರಿ. You know, it's not optional. ಇದು ಬೇಕಾದರೆ ಎಂಬುದಾಗಿ ಅಲ್ಲ. You cannot say, oh, you know, if I'm interested, I will ask God so that I can prophesy, or I'm just satisfied only with a very nominal Christian life. ನೋಡಿ, ನನಗಿರುವಂಥ ಒಂದು ಕ್ರೈಸ್ತ ಜೀವನದಲ್ಲಿ ನಾನು ಹಾಗೆ ಇದ್ಬಿಡ್ತೇನೆ, ಇದು ನನಗೆ ಬೇಕಾಗಿಲ್ಲ ಎಂಬುದಾಗಿ ಅಲ್ಲ. But you know, the scripture encourages us to flow in the gift of prophecy. ಆದರೆ ದೇವರ ವಾಕ್ಯವು ನಾವು ಪ್ರವಾದನಾತ್ಮಕ ವರದಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ ಉತ್ಸಾಹಪಡಿಸುತ್ತೆ. And throughout the Bible we see so many examples of how effective and life transforming it has been when someone has operated genuinely with the gift of prophecy. ನೋಡಿ, ಸತ್ಯವೇದ ಪೂರ್ಣವಾಗಿ ನಾವು ನೋಡಿದ್ದೇವೆ, ಒಬ್ಬ ವ್ಯಕ್ತಿಯು ಸತ್ಯವುಳ್ಳವನಾಗಿ ಪ್ರವಾದನಾತ್ಮಕ ವರದಲ್ಲಿ ಕಾರ್ಯ ಮಾಡುವಾಗ ಅಲ್ಲಿ ಜೀವಿತಗಳು ಯಾವ ರೀತಿಯಾಗಿ ಬದಲಾವಣೆ ಹೊಂದಿದೆ ಎಂಬುದಾಗಿ. And like I mentioned earlier, Apostle Paul said, you may all prophesy. ಅಪೊಸ್ತಲನಾದಂಥ ಪೌಲನು ಹೇಳುತ್ತಾನೆ, ನಿಮ್ಮಲ್ಲಿ ಎಲ್ಲರೂ ಪ್ರವಾದನೆಯನ್ನು ಹೇಳಬಹುದು. So every believer can prophesy. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರವಾದನೆಯನ್ನು ಹೇಳಲು ಸಾಧ್ಯ. Is this not the prophet alone? ಬರೀ ಪ್ರವಾದಿ ಮಾತ್ರ ಹೇಳುವಂಥದ್ದಲ್ಲ. Of course,
Everybody who prophesies are not prophets. ಪ್ರವಾದನೆ ಹೇಳುವಂತ ಪ್ರತಿಯೊಬ್ಬರು ಪ್ರವಾದಿಗಳಲ್ಲ. Yes, all prophets can prophesy. ಎಲ್ಲ ಪ್ರವಾದಿಗಳು ಪ್ರವಾದನೆಯನ್ನು ಹೇಳಬಹುದು. But every believer is called to prophesy. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರವಾದನೆಯನ್ನ ಹೇಳುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. Because Jesus said, "My sheep hear my voice." ಯಾಕಂದ್ರೆ ಯೇಸುಸ್ವಾಮಿ ಹೇಳಿದನು, ನನ್ನ ಕುರಿಗಳಿಗೆ ನನ್ನ ಸ್ವರವು ಗೊತ್ತು. So my prayer for each one of you is this: ನನ್ನ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಇದೇ ಆಗಿದೆ, that the gift of prophecy will be activated in each one of us. ನಿಮ್ ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರವಾದನೆಯನ್ನ ಹೇಳುವಂತ ಈ ವರವು ಕಾರ್ಯ ಮಾಡಲಿ. Because the Holy Spirit is in you. ಯಾಕಂದ್ರೆ ಪವಿತ್ರಾತ್ಮನು ನಿಮ್ಮಲ್ಲಿದ್ದಾನೆ. And the gift of prophecy is one of the 9 gifts of the Holy Spirit, which is in the Holy Spirit who is in you. ಪ್ರವಾದನಾ ವಾಕ್ಯವು ಪವಿತ್ರಾತ್ಮನ 9 ವರಗಳಲ್ಲಿ ಒಂದು. ಆ ಪವಿತ್ರಾತ್ಮ ನಿಮ್ಮಲ್ಲಿದ್ದಾನೆ. So I'm just going to be sharing now some things to keep in mind as you prophesy and as you grow in the gift of prophecy. ನೀವು ಪ್ರವಾದನೆಯನ್ನು ಹೇಳುವಾಗ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕಾದಂತ ಕೆಲವೊಂದು ವಿಷಯಗಳು ಮತ್ತು ನೀವು ಪ್ರವಾದನೆಯಲ್ಲಿ ಇನ್ನು ಬೆಳೆಯುತ್ತಾ ಬರುವಾಗ ತಿಳಿಯುವಂತ ಕಾರ್ಯ. And what I've realized is this: ನಾನು ತಿಳಿದುಕೊಂಡಂತ ಕಾರ್ಯ ಇದೆ. there is a lot of confusion when it comes to the operating of the gift of prophecy, simply because people have not understood these important aspects when it comes to how to administer the gift of prophecy. ನೋಡಿ, ಕೊಡಲ್ಪಟ್ಟಿರುವಂತ ಪವಿತ್ರಾತ್ಮನ ಈ ವರವನ್ನ ಅದನ್ನ ಕಾರ್ಯ ಮಾಡುವಾಗ ಬರುವಂತ ಕೆಲವೊಂದು ಗೊಂದಲಗಳನ್ನ ಆಮೇಲೆ ತಿಳಿಸಿಕೊಡುವಂಥದ್ದು. But what I'm going to be sharing today will help you grow well in this gift. ಇಂದು ನಿಮಗೆ ಕಲಿಸಿಕೊಡುವಂತ ಈ ಒಂದು ಕಾರ್ಯವು ನೀವಿನ್ನು ಬಲವಾಗಿ ಚೆನ್ನಾಗಿ ಮಾಡುವಂತೆ ಸಹಾಯ ಮಾಡುತ್ತೆ. So that you can be a blessing to the body of Christ. ಅದರ ನಿಮಿತ್ತವಾಗಿ ನೀವು ಕ್ರಿಸ್ತನ ಶರೀರಕ್ಕೆ ಆಶೀರ್ವಾದವಾಗಿರಲಿಕ್ಕೆ ಸಾಧ್ಯ. Are you ready? ನೀವು ಸಿದ್ಧರಾಗಿದ್ದೀರಾ? You know, Apostle Paul gave very clear and concise instructions concerning the use of spiritual gifts. ನೋಡಿ, ಆತ್ಮಿಕ ವರಗಳನ್ನು ಯಾವ ರೀತಿ ಉಪಯೋಗಿಸಬೇಕೆಂಬುದರ ಕುರಿತಾಗಿ ಅಪೊಸ್ತಲನಾದಂಥ ಪೌಲನು ಸ್ಪಷ್ಟವಾದಂಥ ಕೆಲವೊಂದು ನಿಯಮಗಳನ್ನು ಕೊಡುತ್ತಾನೆ. Problems will develop in the church because of the lack of knowledge when operating in the gifts of the Spirit. ಪವಿತ್ರಾತ್ಮ ವರಗಳಲ್ಲಿ ಕಾರ್ಯ ಮಾಡುವಾಗ ಅದರ ಕುರಿತಾಗಿ ಅರಿವಿಲ್ಲದಿರುವಾಗ ಸಭೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. So there are scriptural instructions that has been penned down in the scriptures to keep in mind when flowing in the 9 gifts of the Spirit. ಪವಿತ್ರಾತ್ಮನ ಈ 9 ವರಗಳಲ್ಲಿ ಕಾರ್ಯ ಮಾಡುವಾಗ ನಮಗೆ ಬರೆಯಲ್ಪಟ್ಟಂತ ಸತ್ಯವೇದದ ಆಧಾರವಾದಂತ ಕೆಲವುದು ಎಚ್ಚರಿಕೆಯಾದಂತ ಕಾರ್ಯಗಳಿದೆ. So when we neglect these instructions, ಅದನ್ನ ನಾವು ತಾತ್ಸಾರ ಮಾಡುವಾಗ we are bound to make mistakes. ನಾವು ತಪ್ಪುಗಳನ್ನು ಮಾಡುವುದು ಖಂಡಿತ. So what are some things to keep in mind when you are operating in the gift of prophecy? ನೀವು ಪ್ರವಾದನೆಯ ವರದಲ್ಲಿ ನೀವು ಕಾರ್ಯ ಮಾಡುವಾಗ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೇನು? Now what I'm about to share is for both the categories, both to a believer who's only operating in the gift of prophecy, also someone who is functioning in the office of a prophet and operating in the gift of prophecy. ನೋಡಿ, ನಾನು ಎರಡು ಗುಂಪಿಗೆ ಹೇಳುವಂತ ಒಂದು ಕಾರ್ಯವೆಂದು ಒಬ್ಬ ವಿಶ್ವಾಸಿಯು ಪ್ರವಾದನ ವರದಲ್ಲಿ ಕಾರ್ಯ ಮಾಡುವಂತವರು ಮತ್ತು ಪ್ರವಾದನ ಸೇವೆಯನ್ನ ಇಟ್ಟು ಅದರಲ್ಲಿ ಕಾರ್ಯ ಮಾಡುವಂತವರು. So what I'm going to be sharing is for both these two groups of people. ನೋಡಿ, ಈ ಎರಡು ಗುಂಪಿನವರಿಗೆ ನಾನು ಹೇಳಿಕೊಡುವಂತ ಕಾರ್ಯಗಳು. So the first thing we must keep in mind when you are starting to grow in the gift of prophecy is to avoid cross currents. ನೋಡಿ, ನೀವು ಈ ಪ್ರವಾದನ ಕಾರ್ಯದಲ್ಲಿ ಸೇವೆಯಲ್ಲಿ ಬರುವಂತಹ ಸಮಯದಲ್ಲಿ ಬೇಡವಾದಂತ ಮಧ್ಯ ಕಾರ್ಯಗಳನ್ನ ಬಿಡುವಂತದಾಗಿದೆ. One should understand the flow of the worship. ನಾವು ಆರಾಧನೆಯ ಒಂದು ಮುಂದುವರಿಕೆಯನ್ನ ತಿಳ್ಕೊಳ್ಳಬೇಕು. Flow of the Spirit. ಪವಿತ್ರಾತ್ಮನ ಒಂದು ಪೂರ್ಣವಾದಂತ ಚಲನೆಯನ್ನ ತಿಳ್ಕೊಳ್ಳಬೇಕು. And check whether one's prophetic impressions flow with the spiritual atmosphere before releasing a prophecy. ನೋಡಿ, ಪ್ರವಾದನೆಯ ವಾಕ್ಯವನ್ನ ಹೇಳುವುದಂತ ಮುಂಚಿತವಾಗಿ ಆತ್ಮಿಕವಾದಂತ ಒಂದು ಕಾರ್ಯದೊಟ್ಟಿಗೆ ನಾವು ಹೊಂದಾಣಿಕೆಯಾಗಿ ಹೋಗುತ್ತಾ ಇದ್ದೇವಾ? If not, you may write the prophecy and submit it to your senior pastor. ಇಲ್ಲವಾದರೆ ನಿಮ್ಮ ಪ್ರವಾದನೆಯನ್ನ ಬರೆದು ನಿಮ್ಮ ಮೇಲಿರುವಂತ ಸಭಾಪಾಲಕರಿಗೆ ಒಪ್ಪಿಸಿಕೊಡಿ. So it's very important that you assess the atmosphere of worship
whether the Spirit of God is giving you permission to release what you are sensing, or that's not the right time. ನೋಡಿ, ನಿಮಗೆ ಪವಿತ್ರಾತ್ಮನು ಕೊಡುವಂಥ ವಾಕ್ಯವನ್ನ ಇದು ಹೇಳಲಿಕ್ಕೆ ಸರಿಯಾದ ಸಮಯವ, ಅಲ್ಲಿ ಪರಿಸರ ಸರಿಯಾಗಿದೆ ಎಂಬುದಾಗಿ ನೋಡಬೇಕು. Because probably at that time, the entire congregation is focused towards worshiping Jesus, and they are caught up in that atmosphere. ನೋಡಿ, ಸಭೆಯಕರೆಲ್ಲರೂ ಸೇರಿ ಅವರು ಕ್ರಿಸ್ತನನ್ನ ಆರಾಧಿಸುವಂತ ಆ ಒಂದು ನಿಟ್ಟಿನಲ್ಲಿ ಇರುವಾಗ, All right, so it's very important to assess the atmosphere. ಅಲ್ಲಿ ಇರುವಂತ ಆ ಒಂದು ಪರಿಸರವನ್ನ, ಅಂದ್ರೆ ಸಮಯವನ್ನ ನೀವು ತಿಳ್ಕೊಳ್ಳಬೇಕು. Number 2, ಎರಡನೇದಾಗಿ, this is something very important. ಇದು ತುಂಬಾ ಮುಖ್ಯವಾದಂಥದ್ದು. Avoid using prophecy to advance your personal agenda. ನೋಡಿ, ನಿಮ್ಮ ವೈಯಕ್ತಿಕವಾದಂತಹ ವಿಷಯಗಳನ್ನ ತಿಳಿಯಪಡಿಸಲಿಕ್ಕೆ ಪ್ರವಾದನೆಯನ್ನ ಉಪಯೋಗ ಮಾಡಬೇಡಿ. Your prophecy that has come from the Holy Spirit ಪವಿತ್ರಾತ್ಮನಿಂದ ಬಂದಿರುವಂತ ಪ್ರವಾದನೆಯು should not be mixed to advance your agenda or to exploit it for your selfish desires and motives. ನಿಮ್ಮ ವೈಯಕ್ತಿಕವಾದಂಥ ಉದ್ದೇಶಗಳಿಗೆ, ನಿಮ್ಮ ವೈಯಕ್ತಿಕವಾದಂಥ ಕಾರ್ಯಗಳನ್ನು ನಡೆಸಿಕೊಳ್ಳಲಿಕ್ಕಾಗಿ ಪ್ರವಾದನೆಯನ್ನ ನೀವು ಉಪಯೋಗಿಸಿಕೊಳ್ಳಬೇಡಿ. This will grieve the Holy Spirit. ಇದು ಪವಿತ್ರಾತ್ಮನಿಗೆ ಅಧಿಕ ನೋವನ್ನು ಉಂಟು ಮಾಡುತ್ತೆ. So something that you must keep in mind while you are growing in the gift of prophecy, or while you are flowing in the gift of prophecy, is to continually check the motives of your heart. ನೀವು ಪ್ರವಾದನಾತ್ಮಕ ವರದಲ್ಲಿ ನೀವು ಬೆಳೆಯುತ್ತಾ ಬರುವಾಗ ಪ್ರತಿ ಸಾರಿ ನಿಮ್ಮನ್ನು ನೀವೇ, ನಿಮ್ಮ ಪ್ರವಾದನೆಯ ಉದ್ದೇಶವನ್ನ ನೀವು ತಿಳ್ಕೊಳ್ಳಬೇಕಾಗಿದೆ. Make sure you always ask the Holy Spirit, remove the greed of money out of me. ಪವಿತ್ರಾತ್ಮನ ಪ್ರತಿ ಸಾರಿ ಕೇಳಿಕೊಳ್ಳಬೇಕು, ಆ ಹಣದ ಆಸೆಯನ್ನ ನನ್ನಿಂದ ತೆಗೆದುಹಾಕಿ. Remove the wrong motives out of me. ತಪ್ಪಾದಂತ ಉದ್ದೇಶಗಳನ್ನ ನನ್ನಿಂದ ತೆಗೆದುಹಾಕಿ. So you become a pure vessel through which the Holy Spirit can flow through. ಆಗ ಮಾತ್ರವೇ ನೀವು ಪರಿಶುದ್ಧವಾದಂತ ಪಾತ್ರೆಯಾಗಿ ಮಾರ್ಪಡುತ್ತೀರಾ, ಪವಿತ್ರಾತ್ಮ ನಿಮ್ಮ ಮುಖಾಂತರ ಕಾರ್ಯ ಮಾಡುತ್ತಾನೆ. So you are using the gift of prophecy to bless the body of Christ and for the profit of others, not your own. ಪ್ರವಾದನೆ ಈ ವರವನ್ನ ಕ್ರಿಸ್ತನ ಶರೀರದ ಒಂದು ಅಭಿವೃದ್ಧಿಗಾಗಿ ನೀವು ಉಪಯೋಗಿಸ್ತೀರಾ, ನಿಮ್ಮ ವೈಯಕ್ತಿಕವಾದಂಥ ಆದಾಯಕ್ಕಲ್ಲ. This is something very important to keep in mind. ಇದು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯವಾದ ಕಾರ್ಯ. Number 3, ಮೂರನೇ ಸಂಗತಿ, avoid hasty and uncomfortable prophecies. ಅಲ್ಲಿ ಬೇಡವಾದಂಥ, ಅಂದ್ರೆ ಅಲ್ಲಿ ಕಷ್ಟ ಉಂಟು ಮಾಡುವಂಥ ಯಾವುದೇ ಪ್ರವಾದನೆಯನ್ನ ಹೇಳಬೇಕಾಗಿಲ್ಲ. It's better to check your prophecy than to hastily release it. ನೋಡಿ, ನಿಮ್ಮ ಪ್ರವಾದನೆಯನ್ನ ನೀವು ಕಹಿಯಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ ಅದನ್ನ ಪರಿಶೀಲನೆ ಮಾಡಿ. Do not release a prophecy which you are not comfortable with or unclear of its purpose. ನೀವು ಒಂದು ಪ್ರವಾದನೆಯಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಇಲ್ಲವಾದರೆ ಆ ಪ್ರವಾದನೆಯನ್ನ ಹೇಳಬೇಡಿ. So for example, if you sense some things which is unclear, better to write it down and submit it to your senior leader or your pastor instead of releasing it that it may cause confusion. ನೋಡಿ, ಅಲ್ಲಿ ಒಂದು ಪ್ರವಾದನೆ ಕುರಿತಾಗಿ ನಿಮಗೆ ಸ್ಪಷ್ಟತೆ ಇಲ್ಲವಾದರೆ ಅದನ್ನ ನೀವು ಬರೆದು ನಿಮ್ಮ ಮೇಲಿರುವಂತ ಸಭಾಪಾಲಕರಿಗೆ ಕೊಡಿ. ಅದನ್ನ ಅವಸರದೊಟ್ಟಿಗೆ ಏನನ್ನು ಮಾಡಬೇಡಿ. Number 4, ನಾಲ್ಕನೆಯದು, avoid extending the prophecy beyond the anointing. ನೋಡಿ, ಇರುವಂತ ಅಭಿಷೇಕಕ್ಕಿಂತಲೂ ಮೇಲಾಗಿ ಅದನ್ನು ಅಧಿಕವಾಗಿ ನೀವು ಪ್ರವಾದನೆಯನ್ನು ಹೇಳಬೇಡಿ. Every person has been given a measure of anointing. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದು ಅಳತೆಯ ಅಭಿಷೇಕವು ಕೊಡಲ್ಪಟ್ಟಿದೆ. Some have the grace to give long prophecies. ಕೆಲವೊಬ್ಬರಿಗೆ ಅದನ್ನ ತುಂಬಾ ಉದ್ದನೆಯ ಅಥವಾ ದೊಡ್ಡದಾದಂತ ಪ್ರವಾದನೆ ಹೇಳಕ್ಕೆ ಕೊಡಲ್ಪಟ್ಟಿದೆ, but accurate. ಅದು ಸ್ಪಷ್ಟವಾಗಿರಬೇಕು. Now, since we are just growing in the gift of prophecy, we should not try and imitate them. ನಾವು ಈಗ ತಾನೇ ಪ್ರವಾದನಾತ್ಮಕ ವರದಲ್ಲಿ ಬೆಳೆಯುತ್ತಿರುವಾಗ ಅವರನ್ನ ನೋಡಿ ಅದೇ ರೀತಿಯ ಕಲಿಬಾರದು. As you are faithful in the little, ನೀವು ಚಿಕ್ಕದರಲ್ಲಿ ನಂಬಿಗಸ್ತರಾಗಿರುವಾಗ God will increase this anointing upon you. ನಿಮ್ಮಲ್ಲಿ ದೇವರು ಈ ಅಭಿಷೇಕವನ್ನ ಅಧಿಕಪಡಿಸ್ತಾನೆ. So, for example, right now you're just started out to grow in the gift of prophecy, and you can only see or sense only one or two things. Share them diligently. ನೋಡಿ, ನೀವು ಪ್ರವಾದನಾತ್ಮಕ ವರದಲ್ಲಿ ಈಗ ತಾನೇ ಬೆಳೆಯುತ್ತಾ ಇದ್ದೀರಾ, ಒಂದೆರಡು ವಿಷಯ ನಮಗೆ ತಿಳಿಯಪಡಿಸ್ತಾ ಇದೆ ಅಂದ್ರೆ ಅದನ್ನೇ ನೀವು ನಂಬಿಕಸ್ಥರಾಗಿ ತಿಳಿಸಿ. Don't be sad, oh, I'm not getting lengthy prophecies.
ಅಯ್ಯೋ ನನಗೆ ಉದ್ದನೆಯ ಪ್ರವಾದನೆಗಳು ಸಿಕ್ತಿಲ್ವಲ್ಲ ಎಂಬುದಾಗಿ ದುಃಖ ಪಡಬೇಡಿ. No. Be faithful in the little. ಚಿಕ್ಕದರಲ್ಲಿ ನಂಬಿಗಸ್ತರಾಗಿರಿ. Even that one word you share can change their lives. ನೀವು ಹೇಳುವಂತ ಆ ಒಂದು ವಾಕ್ಯ ಅವರ ಜೀವನವನ್ನು ಬದಲಾಯಿಸಬಹುದು. Number 5, avoid prophesying from an empty heart. ಬರಿದಾದಂಥ ಹೃದಯದಿಂದ ಪ್ರವಾದನೆಯನ್ನ ಹೇಳುವುದನ್ನು ನಿಲ್ಲಿಸಿ. It's very important ಇದು ತುಂಬಾ ಪ್ರಾಮುಖ್ಯ. to become a student of the Word of God. ದೇವರ ವಾಕ್ಯದ ವಿದ್ಯಾರ್ಥಿ ಆಗುವಂಥದ್ದು ತುಂಬಾ ಮುಖ್ಯ. You know, a lot of times when we are very eager to grow in the gifts of the Spirit, we neglect the Word. ನಾವು ಪವಿತ್ರಾತ್ಮನ ಈ ವರದಲ್ಲಿ ನಾವು ಬೆಳೆಯುವುದಕ್ಕೆ ಆಸಕ್ತಿ ತೋರಿಸಿ ವಾಕ್ಯವನ್ನ ಬಿಟ್ಟು ಬಿಡುತ್ತೇವೆ. But we must all become a student of the Word. ನಾವು ದೇವರ ವಾಕ್ಯದ ವಿದ್ಯಾರ್ಥಿಗಳಾಗಬೇಕು. We must fill our hearts with the Word of God. ದೇವರ ವಾಕ್ಯದಿಂದ ನಮ್ಮ ಹೃದಯಗಳನ್ನ ತುಂಬಿಸಬೇಕು. So that what you are prophesying, you will know that it is in line with the Scripture. ನೀವು ಏನು ಪ್ರವಾದನೆ ನುಡಿತಾ ಇದ್ದೀರೋ ಅದು ದೇವರ ವಾಕ್ಯದೊಟ್ಟಿಗೆ ಹೊಂದಾಣಿಕೆಯಲ್ಲಿದೆ ಎಂಬುದನ್ನು ತಿಳ್ಕೊಳ್ಳುತ್ತೀರಾ. That it is in line with the nature of God. ಅದು ದೇವರ ಸ್ವಭಾವದೊಟ್ಟಿಗೆ ಹೊಂದಾಣಿಕೆಯಲ್ಲಿದೆ ಎಂಬುದಾಗಿ ತಿಳ್ಕೊಳ್ಳುತ್ತೀರಾ. So becoming a student of God's word is very important. ದೇವರ ವಾಕ್ಯದ ವಿದ್ಯಾರ್ಥಿ ಆಗುವಂಥದ್ದು ತುಂಬಾ ಪ್ರಾಮುಖ್ಯ. Avoid prophesying when discouraged, depressed, doubting, angry, sick or bitter. ನೀವು ನಿರುತ್ಸಾಹರಾಗಿರುವಾಗ, ರೋಗದಲ್ಲಿರುವಾಗ, ಬಲಹೀನರಾಗಿರುವಾಗ, ಜಿಗುಪ್ಸೆಯಲ್ಲಿರುವಾಗ ಪ್ರವಾದನೆಯನ್ನು ಹೇಳುವುದನ್ನು ನಿಲ್ಲಿಸಿ. One who has bitterness, ಒಬ್ಬ ವ್ಯಕ್ತಿಯಲ್ಲಿ ಕಹಿ ಇರುವುದಾದರೆ, although the prophecy is from the Holy Spirit, ಆ ಪ್ರವಾದನೆಯು ದೇವರಾತ್ಮನಿಂದಲೇ ಇದ್ದರೆ, when it gets mixed with the bitter emotions and the troubled mind, ಆ ಕಹಿಯಾದ ಅನುಭವವು ಮತ್ತು ಚಂಚಲವಾದ ಮನಸ್ಸಿನೊಟ್ಟಿಗೆ ಸೇರಿಕೊಳ್ಳುವಾಗ, the content will definitely be changed and will create confusion. ಆ ಒಂದು ವಿಷಯವು ಬದಲಾವಣೆ ಹೊಂದಿ ಅಲ್ಲಿ ಗೊಂದಲವನ್ನ ಉಂಟು ಮಾಡುತ್ತೆ. Because God is flowing through human vessels. ಯಾಕಂದ್ರೆ ದೇವರು ಮನುಷ್ಯರಾಗಿರುವಂತ ಪಾತ್ರೆಗಳಿಂದ ಕಾರ್ಯ ಮಾಡುತ್ತಾನೆ. And at times we all carry flaws in our lives. ಕೆಲವೊಂದು ಸಾರಿ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ತಪ್ಪುಗಳನ್ನ ನಾವು ಹೊಂದಿರುತ್ತೇವೆ. For example, you're hurt with something. ಯಾವುದೋ ಒಂದು ವಿಷಯದಿಂದ ನೀವು ಗಾಯ ಹೊಂದಿದ್ದೀರಾ. And you have not dealt with that hurt still. ನೋಡಿ, ಆ ಒಂದು ವಿಷಯದಲ್ಲಿ ನೀವಿನ್ನೂ ಅದರಿಂದ ನೀವು ಹೊರಗೆ ಬಂದಿಲ್ಲ. And someone comes to you for prayer. ನಿಮ್ಮ ಬಳಿ ಯಾರೊಬ್ಬರು ಪ್ರಾರ್ಥನೆಗಾಗಿ ಬರ್ತಾರೆ. And because your emotions are already bitter, ಈಗಾಗಲೇ ನಿಮ್ಮ ಉದ್ವೇಗವು ಕಹಿಯಾಗಿರುವುದರಿಂದ, although the Holy Spirit, what He's telling you is completely accurate, ಪವಿತ್ರಾತ್ಮನು ನಿಮಗೆ ಹೇಳುತ್ತಿರುವಂಥದ್ದು ಸ್ಪಷ್ಟವಾಗಿದೆ. The word can be mixed with the bitter emotions that is coming out of you, and it can reflect to the other person you are praying very wrongly. ನಿಮ್ಮಲ್ಲಿರುವಂಥ ಕಹಿಯಾದ ಅನುಭವದ ರೊಟ್ಟಿಗೆ ಸೇರಿ ಅಲ್ಲಿ ದೇವರಾತ್ಮನ ವಾಕ್ಯವು ಬೇರೆ ರೀತಿಯಲ್ಲಿ ಕೊಡಲ್ಪಡಬಹುದು. So as you grow in your relationship with God, ದೇವರೊಟ್ಟಿಗಾದಂಥ ಸಂಬಂಧದಲ್ಲಿ ನೀವು ಬೆಳೆಯುವಾಗ, the Holy Spirit will bring you to a place of maturity where even if you are facing any of this and someone comes to you for prayer, the maturity will help you keep all of the baggage aside at that moment and completely give your time to pray for that person so that that person will be blessed. ನೀವು ಪವಿತ್ರಾತ್ಮನಲ್ಲಿ ನೀವು ಪಕ್ವತೆ ಹೊಂದುತ್ತಾ ನೀವು ಬೆಳೆದು ಬರುವಂಥ ಸಮಯದಲ್ಲಿ ನಿಮಗೆ ಅನೇಕ ಕಹಿಗಳಿದ್ರೂ ಸಹ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕಹಿಗಳನ್ನು ದೂರ ಇಟ್ಟು ದೇವರು ಕೊಡುವಂಥ ವಾಕ್ಯಗಳನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಗೆ ಕೊಡುವರಾಗುತ್ತೇವೆ. But if you're just growing in the gift of prophecy, it's better not to prophesy at that moment, especially if you're going through these different emotional challenges. ನೀವು ಈಗ ತಾನೇ ಪ್ರವಾದನೆಯ ವರದಲ್ಲಿ ಬೆಳೆಯುತ್ತಾ ಇರುವುದಾದರೆ ಈ ರೀತಿಯಾದ ಕಹಿಯಾದ ಅನುಭವದ ಸಮಯದಲ್ಲಿ ಪ್ರವಾದನೆ ಮಾಡದೇ ಇರುವಂಥದ್ದು ಉತ್ತಮವಾಗಿದೆ. Number 7, avoid giving a prophecy that reveals a person's sins. ಒಬ್ಬ ವ್ಯಕ್ತಿಯ ಪಾಪವನ್ನ ತೋರ್ಪಡಿಸುವಂತ ಪ್ರವಾದನೆಯನ್ನ ಹೇಳುವುದನ್ನ ನಿಲ್ಲಿಸಿ. Negative prophecies and sins of a person must not be revealed openly. ಒಬ್ಬ ವ್ಯಕ್ತಿಯ ಪಾಪವಾಗಲಿ ಅವನ ನಕಾರಾತ್ಮಕವಾದಂಥ ಜೀವಿತವಾಗಲಿ ಅದು ಎಲ್ಲರ ಮುಂದೆ ಹೇಳುವಂಥದ್ದಾಗಿರಬಾರದು. When releasing weaknesses and sins, wisdom, understanding and tactfulness are required. ಒಬ್ಬ ವ್ಯಕ್ತಿಯ ಬಲಹೀನತೆಗಳು ಅವನ ತಪ್ಪುಗಳನ್ನು ತಿಳಿಯಪಡಿಸುವಾಗ ಬೇಕಾದಂಥ
ತಿಳುವಳಿಕೆ ಅಥವಾ ಜಾಣತನ ಅಲ್ಲಿ ಅವಶ್ಯವಾಗಿದೆ. The ultimate purpose of prophecy is to edify, comfort, and exhort. ಪ್ರವಾದನೆಯ ಮುಖ್ಯವಾದಂಥ ಕಾರ್ಯವೇನೆಂದರೆ ಒಬ್ಬ ವ್ಯಕ್ತಿಯನ್ನ ಸಂತೈಸುವಂಥದ್ದು, ಆ ವ್ಯಕ್ತಿಯನ್ನ ಉದ್ಧರಿಸುವಂಥದ್ದಾಗಿದೆ. It should bring people to conviction, repentance, and restoration, not guilt and condemnation. ನೋಡಿ, ಅದು ಒಬ್ಬ ವ್ಯಕ್ತಿಯನ್ನ ಅವನ ಮಾನಸಾಂತರಕ್ಕೂ ಅವನು ಪಶ್ಚಾತ್ತಾಪಕ್ಕೂ ನಡೆಸಬೇಕೇ ಹೊರತು ಅವನು ಅದರಲ್ಲಿ ತಪ್ಪಿತಸ್ಥನೆಂಬುದಾಗಿ ತೋರ್ಪಡಿಸುವುದಕ್ಕಲ್ಲ. So this is something that we must keep in mind. ಇದೆಲ್ಲವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. That the Spirit of God wants to empower people to come out, rise up out of their weaknesses. ಪವಿತ್ರಾತ್ಮನು ಬಯಸುವಂತ ಕಾರ್ಯ ವ್ಯಕ್ತಿಗಳು ತಮ್ಮ ಬಲಹೀನತೆಯಿಂದ ಅವರು ಹೊರಗಡೆ ಬಂದು ಬಲವುಳ್ಳವರಾಗಿ ಮಾರ್ಪಡುವಂತೆ. So we must be very careful, especially when you have just begun to grow in the gift of prophecy. Although there could be times you can see some flaws in some people, don't be quick to reveal them. ನೀವು ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಕೆಲವೊಂದು ಕೊರತೆಗಳನ್ನು ನೋಡುವುದಾದರೂ ಸಹ ಅದನ್ನು ಅವಸರದಿಂದ ಅವರಿಗೆ ತಿಳಿಸಬೇಕೆಂಬುದಾಗಿ ಯೋಚಿಸಬೇಡಿ. At that time, ask the Holy Spirit, Holy Spirit, how do you want me to say this? ಆಗ ಪವಿತ್ರಾತ್ಮನನ್ನ ಕೇಳಿ, ಪವಿತ್ರಾತ್ಮನೇ ಈ ವಿಷಯವನ್ನು ಅವರಿಗೆ ಯಾವ ರೀತಿಯಾಗಿ ತಿಳಿಸಿಕೊಡಬೇಕೆಂಬುದಾಗಿ That will ಬಯಸ್ತೀಯ. encourage, edify, empower him to overcome that sin or weakness. ಅದು ಅವರನ್ನ ಉತ್ಸಾಹಪಡಿಸಿ ಅವರು ಮತ್ತೆ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತೆ. Okay, number 8. Avoid giving a prophecy with prediction, time frames, guidance, direction, correction, and judgments. ಪ್ರವಾದನೆಯನ್ನ ಹೇಳುವಂತ ಸಮಯದಲ್ಲಿ ಕೆಲವೊಂದು ವಿಷಯಗಳು ಮುಂದಕ್ಕೆ ನಡೆಯುತ್ತೆಂಬುದಾಗಿ ಆ ಸಮಯವನ್ನು ಗುರುತುಪಡಿಸುವಂಥದ್ದು, ಸ್ಥಳ ಗುರುತುಪಡಿಸುವುದನ್ನ ನಿಲ್ಲಿಸಿ. The above prophecy should be given by a prophet. ಈ ಎಲ್ಲ ಸಂಗತಿಗಳು ಸಹ ಒಬ್ಬ ಪ್ರವಾದಿಯಿಂದ ಕೊಡಲ್ಪಡಬೇಕು. Because God has placed him in that office. ಯಾಕಂದ್ರೆ ದೇವರು ಅವರಿಗೆ ಆ ಸೇವೆಯನ್ನ ಕೊಟ್ಟು ಅವರನ್ನ ನಿಲ್ಲಿಸಿದ್ದಾನೆ. God has anointed him in that office. ಆ ಒಂದು ಸೇವೆಯಲ್ಲಿ ದೇವರು ಅವರನ್ನ ಅಭಿಷೇಕ ಮಾಡಿದ್ದಾನೆ. One who is not a prophet but is operating in the gift of prophecy should limit his or her prophecies within the boundaries of edifying, comforting, and exhorting. ನೋಡಿ, ಪ್ರವಾದಿ ಅಲ್ಲದೆ ಪ್ರವಾದನೆಯ ಸೇವೆಯನ್ನ ಮಾಡುತ್ತಿರುವಂತ ವ್ಯಕ್ತಿಯು ಒಬ್ಬ ವ್ಯಕ್ತಿಯನ್ನ ಅವನನ್ನ ಉತ್ಸಾಹಪಡಿಸುವಂಥದ್ದು, ಅವನ ಬೆಳೆಸುವಂತ ಒಂದು ಪ್ರವಾದನೆಯಾಗಿರಬೇಕು. But if they receive such revelation, better to submit it to your senior pastor or leader. ನೋಡಿ, ಆ ರೀತಿಯಾದಂಥ ಒಂದು ಪ್ರವಾದನೆಯನ್ನ ನೀವು ಹೊಂದಿಕೊಳ್ಳುವುದಾದ್ರೆ ನಿಮ್ಮ ಮೇಲಿರುವಂಥ ಸಭಾಪಾಲಕರ ಬಳಿಯಲ್ಲಿ ಅದನ್ನ ಕೊಡಿ. The next one is avoid giving prophecies regarding marriage and divorce. ಮದುವೆಯ ಕುರಿತಾಗಿಯೂ ಮತ್ತು ವಿಚ್ಛೇದನ ಕುರಿತಾಗಿ ಕೊಡುವಂಥ ಪ್ರವಾದನೆಗಳನ್ನು ನಿಲ್ಲಿಸಿ. One cannot solely decide on prophecy for marriage. ನೋಡಿ, ಒಂದು ವಿಷಯವನ್ನಿಟ್ಟು ನಾವು ಒಂದು ಮದುವೆಗಾಗಿ ಪ್ರವಾದನೆ ಹೇಳಕ್ಕೆ ಸಾಧ್ಯವಿಲ್ಲ. Much confusion can take place if an individual decides on his or her partner solely on prophecy alone. ನೋಡಿ, ಈ ಪ್ರವಾದನೆಯನ್ನ ಮಾತ್ರ ಇಟ್ಟು ಒಬ್ಬ ವ್ಯಕ್ತಿಯು ತನ್ನ ಮುಂದಿನ ಭವಿಷ್ಯತ್ನ ಗಂಡ ಆಗಲಿ ಹೆಣ್ಣನಾಗಲಿ ಅವರು ತಿಳಿದುಕೊಳ್ಳುವಂಥದ್ದು ಗೊಂದಲಕ್ಕೀಡಾಗುತ್ತೆ. Prophecies can help decide, but marriage should be based on criteria like unconditional love for each other. ನೋಡಿ, ಮದುವೆಯ ಸಂಗತಿಯಲ್ಲಿ ಪ್ರವಾದನೆಯು ಅದು ಸಹಕಾರಿಯಾಗಿರಬಹುದು, ಆದರೆ ಮುಖ್ಯವಾಗಿ ಪರಸ್ಪರ ಒಬ್ಬರಿಗಾಗಿ ಒಬ್ಬರಿಗಿರುವಂತ ಪ್ರೀತಿಯ ಮುಖ್ಯವಾಗಿರುತ್ತದೆ. Both must be born again Christians. ಇಬ್ಬರು ಸಹ ರಕ್ಷಣೆ ಹೊಂದಿರುವಂತ ದೇವ ಮಕ್ಕಳಾಗಿರಬೇಕು. Willing to make a lifetime commitment. ಇಬ್ಬರು ಸಹ ಅವರ ಜೀವನ ಪೂರ್ತಿಯಾದಂತ ಒಂದು ಒಡಂಬಡಿಕೆ ಮಾಡಿಕೊಳ್ಳಬೇಕು. And it also must be emphasized that God respects our personal choice. ಅದೇ ರೀತಿಯಾಗಿ ದೇವರು ನಮ್ಮ ವೈಯಕ್ತಿಕವಾದಂಥ ಆರಿಸಿಕೆಯನ್ನ ಘನಪಡಿಸುವಂಥದ್ದು ಮುಖ್ಯವಾಗಿರಬೇಕು. This is very important. ಇದು ತುಂಬಾ ಮುಖ್ಯ. The next one is avoid giving prophecies about destruction and death. ನೋಡಿ, ನಮಗೆ ಬರುವಂಥ ಅಡಚಣೆಗಳ ಕುರಿತಾಗಿ ಮರಣದ ಕುರಿತಾಗಿ ಪ್ರವಾದನೆಯನ್ನ ನಿಲ್ಲಿಸಿ. Prophecy of death to a sick person will expedite his death. ನೋಡಿ, ಒಂದು ಮರಣದ ಹಾಸಿಗೆಯಲ್ಲಿ ರೋಗದಲ್ಲಿರುವಂಥ ವ್ಯಕ್ತಿಗೆ ಮರಣದ ಪ್ರವಾದನೆ ಹೇಳುವುದಾದರೆ ಅವನು ಖಂಡಿತವಾಗಲೂ ಬೇಗಸಿದಾಗುತ್ತೆ. Negative prophecies need more wisdom as to how, where, and when to deliver them.
ನಕಾರಾತ್ಮಕವಾದಂಥ ಪ್ರವಾದನೆಗೆ ಅಧಿಕವಾದಂಥ ಪಕ್ವತೆಯು, ಅಧಿಕವಾದ ಜ್ಞಾನ ಯಾವ ರೀತಿ ತಿಳಿಸಬೇಕೆಂಬಂಥ ಕಾರ್ಯಗಳು ಗೊತ್ತಿರಬೇಕು. Finally, avoid using physical mannerism that will distract from the prophetic word given. ನೋಡಿ, ಲೌಕಿಕವಾದಂಥ ಶಾರೀರಿಕವಾದಂಥ ಕೆಲವೊಂದು ಕಾರ್ಯಗಳನ್ನು ದೈವಿಕ ಕಾರ್ಯಗಳಿಗೆ ಹೇಳದಂತೆ ನಿಲ್ಲಿಸಿ. Screaming or speaking very softly or too much of physical movements can distract people from receiving the prophecy. ನೋಡಿ, ಅಧಿಕವಾಗಿ ಕಿರುಚುವಂಥದ್ದು, ಅಧಿಕವಾಗಿ ಚಲಿಸಿ ಮಾಡುವಂಥ ಕಾರ್ಯಗಳೆಲ್ಲವೂ ಅವರ ಆತ್ಮಿಕ ಸಂಗತಿಗಳನ್ನು ಹೊಂದಿಕೊಳ್ಳದಂತೆ ತಡೆ ಮಾಡುತ್ತೆ. We must understand that the ultimate purpose is to deliver the prophecy clearly so that all can hear and understand. ನಾವೊಂದು ಕಾರ್ಯವನ್ನು ತಿಳ್ಕೊಳ್ಳಬೇಕು, ಎಲ್ಲವೂ ಸಹ ಅವರು ದೈವಿಕವಾದಂಥ ಕಾರ್ಯಗಳನ್ನು ತಿಳ್ಕೊಳ್ಳುವುದಕ್ಕಾಗಿ. So here were some very important instructions that the Bible gives us to keep in mind, especially when you are growing in the gift of prophecy or any other spiritual gifts. ನೀವು ಪ್ರವಾದನೆಯ ವರವಾಗಿರ್ಬೋದು ಅಥವಾ ಈ ಆತ್ಮಿಕ ವರಗಳು ಯಾವುದರಲ್ಲಿಯೂ ಬೆಳೆಯುತ್ತಾ ಇದ್ರೂ ಸಹ ಸತ್ಯವೇದವು ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ತಿಳಿಸಿಕೊಡುತ್ತೆ. I hope what I've shared has opened your eyes to understand some aspects. ನಾನು ನಂಬುತ್ತೇನೆ, ತಿಳಿಸಿಕೊಂಡಂಥ ಕಾರ್ಯಗಳು ನಿಮ್ಮ ಕಣ್ಗಳನ್ನು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ತೆರೆಯಲ್ಪಟ್ಟಿದೆ ಎಂಬುದಾಗಿ. In our next episode, we will look at how we should test prophecy. ಮುಂದಿನ ಸಂಚಿಕೆಯಲ್ಲಿ ನಾವು ಪ್ರವಾದನೆಯನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕೆಂಬುದಾಗಿ ಕಲಿಯಲಿಕ್ಕಿದ್ದೇವೆ.